ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ಬೇಸಿಕ್ ಸ್ಟಿಚ್ಚಲ್ಲಿ ಮ್ಯಾಟ್ ಫಿಲ್ಲಿಂಗ್ನ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ಮಧ್ಯದಲ್ಲಿ ತುಂಬಾ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಬರೀ ಹೇಗೆ ಹಾಕೋದು ಅಂತ ಅಷ್ಟೇ ಹೇಳೋದಿಲ್ಲ. ಮಧ್ಯೆ ನಿಮಗೆ ಏನೆಲ್ಲ ಮ್ಯಾನೇಜ್ ಮಾಡಲಿಕ್ಕಿರುತ್ತೆ ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಆದ್ದರಿಂದ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ಕಲಿಯೋರಿದ್ದರೆ ನಾನು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ, ಡೇ 1 ಹಾಕಿದ್ದೀನಿ. ಸ್ಟಾರ್ಟಿಂಗಿಂದ ಕಲ್ತ್ರೇ ನಿಮಗೆ ನೀಟಾಗಿ ಬರೋದು. ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ದಾರೆ, 2 ಎಳೆ ದಾರ ಹೇಗೆ ಹಾಕೋದು ತೋರಿಸಿ, ಚೈನ್ ಹಾಕೋದು ಹೇಗೆ ತೋರಿಸಿ ಅಂತೆಲ್ಲ. ಆ್ಯಕ್ಚುಲಿ ನಾನು ಬೇಸಿಕ್ಕಿಂದ ಅಂದರೆ ಫ್ರೇಮಿಂದ ಹಿಡಿದು ಮಟೀರಿಯಲಿಂದ ಹಿಡಿದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಸ್ಟಾರ್ಟಿಂಗಿಂದ ಹಾಕಿದ್ದೀನಿ ವೀಡಿಯೋಸನ್ನು. ನಿಮಗೆ ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಆರಿ ಬೇಸಿಕ್ ಟು ಅಡ್ವಾನ್ಸ್ ಎಂಬ್ರಾಯ್ಡ್ರಿ ಅಂತ ಹೇಳಿ. ಹೋಗಿ ಚೆಕ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಕಲ್ತ್ಕೊಳ್ಳಿ. ಫಸ್ಟ್ ಕಲಿಯೋರಾದರೆ ನೀವು ಸ್ಟಾರ್ಟಿಂಗಿಂದನೂ ಕಲಿಬೇಕಾಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಆ ಸ್ಕೇಲಲ್ಲಿ 5 ಸೆಂಟಿಮೀಟ್ರ್ ಸ್ಕ್ವಯರ್ ಶೇಪಲ್ಲಿ ಹಾಕಿದ್ದೀನಿ. ಆ ಒಂದೊಂದು ಸೆಂಟಿಮೀಟ್ರಿಗೂ ಒಂದೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಸ್ಕ್ವಯರ್ ಶೇಪು 4 ದಿಕ್ಕಲ್ಲಿ ಕೂಡ 5 ಸೆಂಟಿಮೀಟ್ರೇ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4 ದಿಕ್ಕಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಬಿಡಿ, ಶೇಪ್ ಕರೆಕ್ಟಾಗಿ ಬರಲಿ ಅಂತ ಹೇಳಿ. ನೋಡಿ, ಈ ಥರ ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ಮಾರ್ಕ್ ಮಾಡ್ಕೊಂಬಿಡಿ. 4 ದಿಕ್ಕಿಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ? ಆ ನಂತರ ನೀವು ಲೈನ್ಸ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ, ಒಂದು ಸೈಡ್ ಹಾಕ್ಕೊಳ್ಳಿ. ಆಮೇಲೆ ನೀವು ಗೋಡೆ ಕಟ್ತೀರಲ್ವ ಇಟ್ಟಿಗೆನ, ಆ ಥರ ನೀವು ಮಾರ್ಕ್ ಮಾಡ್ಕೊಬೇಕು. ನೋಡಿ, ತೋರಿಸ್ತೀನಿ. ಈ ಥರ 4 ಲೈನ್ಸ್ ಹಾಕಿ ಅದ್ರ ಮಧ್ಯ ನೆಕ್ಸ್ಟ್ ಲೈನಲ್ಲಿ ಮಧ್ಯ ಅಡ್ಡ ಲೈನ್ ಹಾಕ್ಕೊಳ್ಳಿ. ಮತ್ತು ಅದ್ರ ಮಧ್ಯ ಅಡ್ಡ ಲೈನ್ ಹಾಕ್ಕೋಬೇಕು. ನೋಡಿ, ಗೋಡೆ ಇದೆ ಅಲ್ವಾ, ಗೋಡೆ ಕಟ್ತಾರೆ ನೋಡಿ ಇಟ್ಟಿಗೆಯನ್ನಿಟ್ಟು, ಆ ಥರ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಲ್ವ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ನಾನು 2 ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಲೈನ್ಗೆ ಒಂದು ಥ್ರೆಡ್ ಹಾಕಿ, ಇನ್ನೊಂದು ಲೈನ್ ಬಿಟ್ಟು ಮತ್ತೊಂದು ಲೈನಿಗೆ ನಾನು ಸೇಮ್ ಕಲರ್ ಹಾಕ್ತೀನಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ 2 ಕಲರ್ ನಾನು ತಗೊಳ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಮನೆ ಇದೆ? 1 2 3 4 5 ಲೈನ್ಸ್ ಇದೆ ಅಲ್ವಾ? 5 ಲೈನ್ಸಲ್ಲಿ 3 ಒಂದು ಕಲರ್ ಆದರೆ 2 ಇನ್ನೊಂದು ಕಲರ್ ಆಗಿರುತ್ತೆ. ನೋಡಿ, ಹಾಕುವಾಗ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ. ಚೈನ್ ಹಾಕೋದನ್ನು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಹೀಗೆ ಒಂದು ಲೈನಿಗೆ ಒಂದು ಕಲರು, ಅದರ ಒಂದು ಬಿಟ್ಟು ಒಂದು ಲೈನಿಗೆ. ಅರ್ಥ ಆಗ್ತಾಯಿದೆ ಅಲ್ವಾ? ನೋಡಿ, ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೀಡಲಲ್ಲಿ, ಆ ಥರ ನಾನು ಹಾಕ್ತಾಯಿದ್ದೀನಿ. ಒಂದು ಲೈನ್ಸ್ ಬಿಟ್ಟು ಇನ್ನೊಂದು ಲೈನಿಗೆ ಸೇಮ್ ಕಲರನ್ನು ಹಾಕಬೇಕಾಗತ್ತೆ. ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಸೈಡಿಂದ ಸ್ಟಾರ್ಟ್ ಮಾಡಿ ಚೈನ್ ತೆಗಿಲಿಕ್ಕೆ. ನೋಡಿ, ಅದರಿಂದ ನೆಕ್ಸ್ಟ್ ಲೈನ್ ಅಡ್ಡ ಲೈನ್ ಇದೆಯಲ್ಲ ಅಲ್ಲಿಗೆ ಚೈನ್ ಹಾಕ್ಕೊಳ್ಳಿ. ಹಾಗೆ ಕೆಳವರೆಗೂ ಎಲ್ಲೆಲ್ಲಿ ಲೈನ್ಸ್ ಇದೆ ಅಲ್ಲಿವರೆಗೂ ಚೈನ್ ಹಾಕ್ಕೊಳ್ತಾ ಬರಬೇಕು ನೀವು. ನೋಡಿ, ಯಾವುದೇ ಕಾರಣಕ್ಕೂ ನೀವು ನೀಡಲ್ನ 90 ಡಿಗ್ರಿಯಲ್ಲೇ ಚುಚ್ಚಿ ಕೆಳಗೆ ಬಟ್ಟೆಗೆ. ನೋಡಿ, ಈ ಜಾಗಕ್ಕೆ ಬರುವಾಗ ಏನು ಮಾಡಬೇಕಂದ್ರೆ ಆ ಲೈನಿಗೆ ತಗೊಂಡೋಗಿ ಉದ್ದ ಚೈನ್ ಹಾಕಬೇಡಿ. ಅಲ್ಲಿ ನೀವು ಲಾಕ್ ಸ್ಟಿಚ್ ಹಾಕೋ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ದಾರನ ಹಾಗೆ ವಾಪಸ್ಸು ತಿರುಗಿಸ್ಕೊಬರ್ಬೇಕು. ಆದ್ದರಿಂದ ನೋಡಿ, ಆ ಲೈನಿಂದ ಸ್ವಲ್ಪ ಹಿಂದೆನೇ ಚೈನ್ ಹಾಕಿ ಆ ಲೈನ್ ಮೇಲೆ ಸಣ್ಣ ಲಾಕ್ ಚೈನ್ ಹಾಕಿಬಿಟ್ಟು ರಿಟರ್ನ್ ತಿರುಗಿಸ್ಕೊಂಡು ಬನ್ನಿ. ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ರಿಟರ್ನ್ ತಿರುಗಿಸ್ಕೊಂಡು ಬಂದು ಮತ್ತೆ ಸೇಮ್ ಮೆಥಡಲ್ಲೇ ಬರಬೇಕು ನೀವು. ಸೇಮ್ ಮೆಥಡಲ್ಲೇ ಬನ್ನಿ. ಈಗ ಪುನಃ ತೋರಿಸ್ತೀನಿ. ಈಗ ಈ ಕಡೆ ಲೈನಿಗೆ ಬರುವಾಗ ಕೂಡ ನೀವು ಸೇಮ್ ಅದು ಔಟರ್ ಲೈನಿಗೆ ಕರೆಕ್ಟ್
ಡೈರೆಕ್ಟು ಚುಚ್ಕೋಬೇಡಿ ಚೈನ್ನ, ಸ್ವಲ್ಪ ಹಿಂದೆ ಚೈನ್ ಹಾಕಿಬಿಟ್ಟು ಆ ಲೈನ್ ಮೇಲೆ ನೀವು ಲಾಕ್ ಸ್ಟಿಚ್ಚನ್ನು ಹಾಕಿದಾಗ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಇದೆಲ್ಲ ಟಿಪ್ಸು ನಿಮಗೆ, ಗೊತ್ತಾಯ್ತಾ? ಇದೆಲ್ಲ ನಿಮಗೆ ಟಿಪ್ಸು ನೋಡಿ. ಈ ಥರ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗೆ ರಿಟರ್ನ್ ತಿರುಗಿಸ್ಕೊಂಡು ಆ ಬಾಕ್ಸ್ಗಳಿದೆಯಲ್ಲ, ಒಂದು ಲೈನ್ ಬಾಕ್ಸ್ಗಳು ಫುಲ್ ಆಗೋವರೆಗೂ ಸೇಮ್ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಆರಿ ವರ್ಕು ಕಲಿಯೋದು ಅಂದರೆ ಬರೀ ನಿಮಗೆ ನಾನು ಸ್ಟಿಚ್ಚಸನ್ನು ಹೇಳ್ಕೊಡೋದು ಮಾತ್ರ ಅಲ್ಲ, ಸ್ಟಿಚ್ಚಸ್ಗಳನ್ನು ಫಿಲ್ಲಿಂಗ್ಗಳನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ಮಧ್ಯದಲ್ಲಿ ಗೊತ್ತಾಗೋದಿಲ್ಲ ಕೆಲವೊಂದು ಫಿನಿಶಿಂಗೆಲ್ಲ ಹೇಗೆ ಕೊಡಬೇಕು ಅಂತ ಸ್ಟಾರ್ಟಿಂಗ್ ಕಲಿಯೋರಿಗಾದರೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಸೇಮ್ ಅದೇ ಮೆಥಡಲ್ಲೇ ಬನ್ನಿ. ಬೇಸಿಕಲ್ಲಿ ಕಲಿಯೋರಿಗಾದರೆ ನಿಮಗೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಟಿಪ್ಸ್ಗಳ ಸಮೇತ ಸ್ಟಿಚ್ಚಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ಔಟರ್ ಲೈನಿಗೆ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು. ಹಾಗೆ ಫಿನಿಶಿಂಗ್ ಬರಬೇಕಂದ್ರೆ ನೀವು ಅಲ್ಲಿ ಲಾಕ್ ಸ್ಟಿಚ್ ಹಾಕಿನೇ ವಾಪಸ್ ತರಬೇಕು, ಇಲ್ಲ ಅಂದರೆ ಆ ಚೈನ್ ವಾಪಸ್ ಎದ್ದು ಬಂದುಬಿಡುತ್ತೆ ಅಲ್ವಾ? ಲಾಕ್ ಸ್ಟಿಚ್ ಬಗ್ಗೆ ನಿಮಗೆ ಇಷ್ಟರೊಳಗೆ ಕ್ಲಾಸನ್ನು ಅಟೆಂಡ್ ಮಾಡಿದವರಾಗಿದ್ದರೆ ಗೊತ್ತಿರುತ್ತೆ. ಲಾಕ್ ಸ್ಟಿಚ್ಚಸ್ ಎಲ್ಲ ಯಾಕೆ ಹಾಕ್ತೀವಿ, ಹೇಗೆ ಹಾಕ್ತೀವಿ ಅನ್ನೋದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಕೈ ಎಲ್ಲ ಕೂತಿರುತ್ತೆ. ಆದ್ದರಿಂದ ಗೊತ್ತಾಗಲಿಲ್ಲ ಫಸ್ಟ್ ಕಲಿಯೋರಾದರೆ ಸ್ಟಾರ್ಟಿಂಗಿಂದನೇ ಕಲ್ತ್ಕೊಂಡು ಬನ್ನಿ. ಯಾವುದೇ ವರ್ಕ್ ಆದ್ರೂ ಬೇಸಿಕ್ಕಿಂತ ಗೊತ್ತಿದ್ರೇ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನನಗೆಲ್ಲ ಗೊತ್ತಿದೆ ಅಂತ ನಾವು ಧೈರ್ಯವಾಗಿ ಹೇಳ್ಕೊಬೋದು. ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಯಾವುದು ಕೂಡ ಸಕ್ಸಸ್ ಆಗಿ ಕಲಿಯೋಕ್ಕಾಗಲ್ಲ. ಅಷ್ಟೇ ಅಲ್ಲದೆ ನಮಗೆ ಏನು ಕಷ್ಟ ಇರುತ್ತೆ ಅದನ್ನು ನಾವು ಫಸ್ಟ್ ಕಲಿಬೇಕಾಗುತ್ತೆ, ಯಾವುದು ಸುಲಭ ಇರುತ್ತೆ ಅದನ್ನು ನಾವು ಲಾಸ್ಟ್ ಕಲಿಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ಸ್ಟಿಚ್ಚಸ್ ಎಲ್ಲ ಕಷ್ಟನೇ ಇರುತ್ತೆ, ಅದಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡ್ ಕ್ಲಾಸಸ್ನೇ ಫಸ್ಟ್ ಕೊಡ್ತಾಯಿದ್ದೀನಿ. ಆಮೇಲೆ ನಿಮಗೆ ನೆಕ್ಸ್ಟ್ ಬೀಡ್ಸ್ ವರ್ಕ್ ಇದೆಲ್ಲ ತೋರಿಸ್ತೀನಿ. ಹಾಗೆ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಜರ್ದೋಸಿ ಫಿಲ್ಲಿಂಗ್ ಎಲ್ಲ ತೋರಿಸ್ಕೊಡಿ ಅಂತ ಹೇಳಿ. ಏನು ಗೊತ್ತಾ, ಜರ್ದೋಸಿನ ಲಾಸ್ಟ್ ಕ್ಲಾಸಲ್ಲಿ ಕೊಡಬೇಕಾಗತ್ತೆ. ಯಾಕೆ ಅಂದರೆ ನಿಮಗೆ ಇದು ಗೊತ್ತಿಲ್ಲದೆ ಅದು ಕಲಿತು ಏನು ಪ್ರಯೋಜನ? ಇದರಲ್ಲಿ ನೀವು ಪರಿಣಿತರಾಗಿದ್ದರೆ ಜರ್ದೋಸಿ ನೀವು ಆರಾಮಾಗಿ ಕಲಿಬೋದು. ಜರ್ದೋಸಿ ತುಂಬಾ ಕಷ್ಟ ಇರುತ್ತೆ. ಅದು ಜರ್ದೋಸಿ ಪೈಪ್ ಇದೆಯಲ್ಲ ತುಂಬಾ ತೆಳು ಇರುತ್ತೆ, ಬೆಂಡ್ ಆಗ್ತಿರುತ್ತೆ, ಸ್ಮೂತ್ ಇರುತ್ತೆ, ಕಟ್ಟಾಗುತ್ತೆ. ನಿಮಗೆ ತಲೆ ಕೆಟ್ಟು ಹುಚ್ಚಿಡ್ದಂಗೆ ಆಗ್ಬೋದು, ಅಯ್ಯೋ ಏನಿದು ಆಗ್ತಾನೆ ಇಲ್ಲ ಅಂತೇಳಿ ಸಿಟ್ಟು ಬಂದು ಬಿಸಾಡಲೂಬಹುದು, ಅಷ್ಟೊಂದು ಕೋಪ ಬರುತ್ತೆ. ನನಗೆ ಕೂಡ ಸ್ಟಾರ್ಟಿಂಗ್ ಹಾಗೆ ಆಗ್ತಾಯಿತ್ತು. ನಾನು ಬೇಸಿಕ್ಕಿಂತ ಕಲಿತು ಕೂಡ ನನಗೆ ಕಷ್ಟ ಆಗ್ತಿತ್ತು ಜರ್ದೋಸಿ ವರ್ಕ್ ಕಲಿಯೋಕ್ಕೆ. ನೀವು ಸ್ಟಾರ್ಟಿಂಗೇ ಜರ್ದೋಸಿ ಕಲ್ತಿದ್ದೀನಿ ಅಂದರೆ ನೋಡಿ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಫಸ್ಟು ಸಿಲ್ಕ್ ಥ್ರೆಡ್ಡು ಸ್ಟಿಚಸ್ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಬೀಡ್ಸು ಸ್ಟೋನ್ಸ್ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಹಾಗೆ ಮಿರರ್ ವರ್ಕು ಕೂಡ ಇರುತ್ತೆ, ಮಿರರ್ ವರ್ಕು ಕೂಡ ನಿಮಗೆ ಹೇಳ್ತೀನಿ. ಮಿರರ್ ವರ್ಕು, ಬೀಡ್ಸ್ ವರ್ಕು, ಸಿಲ್ಕ್ ವರ್ಕು ಎಲ್ಲ ಕಂಪ್ಲೀಟ್ ಆದ್ರ ಮೇಲೆ ನಾನು ನಿಮಗೆ ಜರ್ದೋಸಿ ವರ್ಕನ್ನು ಹೇಳ್ತೀನಿ. ಜರ್ದೋಸಿ ವರ್ಕ್ ಆದ ನಂತರ ಪ್ಯಾಚ್ ವರ್ಕು, ಕಟ್ ವರ್ಕು, ಹಾಗೆ ನೆಟ್ ಕ್ಲಾತ್ ಅಟ್ಯಾಚ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿ ಸಿಲ್ಕ್ ಥ್ರೆಡ್ಡು ನನಗೆ ಸ್ವಲ್ಪ ಹಿಂಜಿತು, ಅದು ಪರವಾಗಿಲ್ಲ, ಅಷ್ಟೊಂದು ಹಿಂಜಲಿಲ್ಲ. ತೀರಾ ಹಿಂಜಿದಾಗೆ ತೆಳುವಾಗಿ ಹರಿದೋದ್ರೆ ಏನು ಮಾಡಬೇಕಂದ್ರೆ ಒಂದು 2 ಸ್ಟಿಚ್ಚನ್ನು ಬಿಚ್ಕೊಂಡು ಅಲ್ಲೇ ಸಣ್ಣದಾಗಿ ಎಣ್ಣೋಟ್ ಹಾಕಿಬಿಟ್ಟು ಆಮೇಲೆ ಪುನಃ ಚೈನ್ ಸ್ಟಿಚ್ಚು ಸ್ಟಾರ್ಟ್ ಮಾಡಿ. ಓಕೆ, ನನಗೆ ಆ ಪರಿಸ್ಥಿತಿ ಬರಲಿಲ್ಲ, ನಾನು ಹಾಕಲಿಲ್ಲ, ಆದರೆ ನಿಮಗೆ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಆ ಥರ ಮಾಡಬೇಕು. 2 ಸ್ಟಿಚ್ಚನ್ನು ತೆಕ್ಕೊಂಬಿಟ್ಟು ಸಣ್ಣದಾಗಿ ಎಣ್ಣಾಟು ಹಾಕಿ. ಎಣ್ಣಾಟು ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ ಅದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ಎಣ್ಣಾಟು ಕ್ಲಾಸನ್ನು ಅಟೆಂಡ್ ಮಾಡಿ. ಎಣ್ಣಾಟನ್ನು ನೀವು ಕಲೀಲೇಬೇಕು. ಮತ್ತೇನು ಗೊತ್ತಾ, ಇನ್ನೂ ನಿಮಗೆ ಈ ಎಣ್ಣಾಟು ಹಾಕುವಾಗ ಎಣ್ಣಾಟಲ್ಲ, ನೀವು ಸಿಲ್ಕ್ ಥ್ರೆಡ್ಡನ್ನು ನಾಟ್ ಹಾಕ್ಕೊಳ್ತೀರಿ ನೋಡಿ, ಗಂಟನ್ನು. ಆ ಥರ ಪದೇ ಪದೇ ಗಂಟು ಹಾಕೋದ್ರಿಂದ ನೀವು ಬ್ಲೌಸ್ ಹೊಲಿಯುವಾಗ ಸ್ವಲ್ಪ ಹೇಗೆ ಉಬ್ಬಿದಾಗೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರೋದಾಗೆ ಎಲ್ಲ ಕಾಣಿಸ್ತದೆ. ಅದಕ್ಕೂ ನಾನು ನಿಮಗೆ ಸಪ್ರೇಟಾಗಿ ಒಂದು ಟಿಪ್ಸ್ ಕೊಡ್ತೀನಿ. ಅದಕ್ಕೆ ಹೇಗೆ ನೀವು ಗಂಟನ್ನು ಹಾಕ್ಕೊಳ್ದೇನೆ, ಥ್ರೆಡ್ಡಿಗೆ ಎಂಡಲ್ಲಿ ಗಂಟನ್ನು ಹಾಕ್ಕೊಳ್ದೇನೆ ನೀವು ಬಟ್ಟೆಯಲ್ಲಿ ನಾಟ್ ಹಾಕೋಬೋದು ಅನ್ನೋದನ್ನು ಕೂಡ ನಾನು ನಿಮಗೊಂದು ಕ್ಲಾಸ್ ಕೊಡ್ತೀನಿ.
ಮತ್ತು ಕೆಲವರಿಗೆ ಚೈನ್ ಹಾಕೋಕ್ಕೆ ಕಷ್ಟ ಆಗ್ತಿದೆ, ಎಷ್ಟು ಹಾಕಿದ್ರೂ ಬರ್ತಾನೆ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಇನ್ನು ಅಪ್ಲೋಡ್ ಮಾಡೋದು ಬಾಕಿ ಇದೆ, ಅಪ್ಲೋಡ್ ಮಾಡ್ತೀನಿ ಹೇಗೆ ಅಂತ. ಮತ್ತು ಫ್ರೇಮ್ ಬಗ್ಗೆ ಕೂಡ ನಾನು ಡಿಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಫಸ್ಟೇ ಒಂದು ವಿಡಿಯೋ ಮಾಡಿದ್ದೀನಿ, ಇನ್ನೂ ಒಂದು ವಿಡಿಯೋ ಹೊಸದಾಗಿ ಮಾಡಿದ್ದೀನಿ. ಅದು ಕೂಡ ಒಂದು ಟಿಪ್ಸ್ ಆಗಿರುತ್ತೆ, ಟ್ರಿಕ್ಸ್ ಆಗಿರುತ್ತೆ. ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ಥರ ಮಧ್ಯೆ ಮಧ್ಯೆ ಟಿಪ್ಸು ಟ್ರಿಕ್ಸ್ಗಳ ಸಮೇತ ವಿಡಿಯೋ ಸಪ್ರೇಟಾಗಿ ಮಾಡೋದು ಅಲ್ಲದೆ ನಾನು ಈ ಥರ ಹೇಳ್ಕೊಡುವಾಗ ಕೂಡ ಕೆಲವೊಂದು ಸಜೆಷನ್ ಎಲ್ಲ ಕೊಡ್ತಾ ಇರ್ತೀನಿ. ಅದರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೇಳಿ, ಕಲ್ತ್ಕೊಳ್ಳಿ. ಕಲಿಯೋಕ್ಕೆ ಆಗಲಿಲ್ಲ, ಯಾವುದು ನಿಮಗೆ ಕಷ್ಟ ಆಗ್ತಿದೆ ಅಂತ ಅನಿಸಿದರೆ ನನಗೆ ತಿಳಿಸ್ಕೊಡಿ, ಇಂಥದ್ದು ಕಷ್ಟ ಆಗ್ತಿದೆ ಅಂತ ಹೇಳಿ. ನಾನು ಮತ್ತೊಮ್ಮೆ ನಿಮಗೆ ಸುಲಭ ಆಗೋ ರೀತಿಯಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಯಾರು ಕಲಿಯೋಕ್ಕಾಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೇಗೆ ಸುಲಭವಾಗಿ ಕಲಿಬೋದು ಅನ್ನೋದು ಕೂಡ ನಿಮಗೆ ನಾನು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡ್ತಾಯಿರಿ. ನೋಡಿ, ನಾನು ಒಂದು ಮೆಥಡಲ್ಲಿ ಫಿಲ್ಲಿಂಗ್ನ ಹೇಳಿದೆ ಅಲ್ವಾ. ಈಗ ನೋಡಿ, ಈ ಲೈನ್ ಮುಗೀತು. ಈಗ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಬಾಕ್ಸ್ ಬಿಟ್ಟು ಅದರ ನೆಕ್ಸ್ಟ್ ಲೈನಲ್ಲಿ ನೀವು ಸೇಮ್ ಕಲರಲ್ಲೇ ವರ್ಕ್ ಹಾಕಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಫುಲ್ ಚೈನ್ನ ಹಾಕೋದನ್ನು ನಾನು ತೋರಿಸ್ತಾ ಇದ್ದರೆ ಅದನ್ನು ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಕಲರಿಗೆ ಬರುವಾಗ ತೋರಿಸ್ತೀನಿ. ಓಕೆ, ಇದೇ ಥರನೇ ಹಾಕಬೇಕು. ಗೊತ್ತಾಗ್ತಾ ಇದೆ ಅಲ್ವಾ? ಫೈನಲ್ ಲೈನ್ ಇದೆಯಲ್ವ, ಅಂದರೆ ಮಾರ್ಕ್ ಹಾಕಿದ್ದೀವಲ್ಲ ಸ್ಕ್ವಯರಲ್ಲಿ, ಅಲ್ಲಿಗೆ ಬರುವಾಗ ನೀವು ನೋಡ್ಕೊಳ್ಳಿ, ಫಿನಿಶಿಂಗ್ ಲೈನು ಕರೆಕ್ಟಾಗಿ ಬರಬೇಕು. ನೋಡಿ, ಈಗ ನಾನು ಆ ಲೈನ್ಸಿಗೆ ಸ್ಟಾರ್ಟ್ ಮಾಡಿದೆ ಅಲ್ವಾ, ಅದೇ ಥರನೇ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಿಗೆ ಸೇಮ್ ಅಡ್ಡಡ್ಡ ಹೇಗೆ ಗೆರೆ ಹಾಕಿದ್ದೀವೋ ಅಲ್ಲಿಗೇ ಚೈನ್ ಹಾಕ್ಕೊಂಡು ಬರಬೇಕಾಗತ್ತೆ. ನಾನು ಫಿನಿಷ್ ಮಾಡಿ ನೆಕ್ಸ್ಟ್ ಕಲರಿಗೆ ಬರ್ತೀನಿ. ನೋಡಿ, ಹಾಕಿ ಮುಗಿಸ್ದೆ. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಗೆ ಹೇಳಿದ್ನೋ ಹಾಗೇ ಹಾಕ್ಕೊಂಡು ಹೋಗಿ ಆ 3 ಬಾಕ್ಸನ್ನು ಕೂಡ. ಈಗ ನಾನು ಮತ್ತೊಂದು ಕಲರನ್ನು ಈ ಬಾಕ್ಸಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇದು ಕೂಡ ನೋಡಿ, ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಲೈನ್ಸ್, ಅಡ್ಡ ಲೈನ್ಸು, ಆ ಲೈನಿಗೇ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಯಾವ ಲೈನ್ಸ್ ಹಾಕಿದ್ದೀನಿ ನೋಡಿ ಅಡ್ಡ ಅಡ್ಡ, ಅದಕ್ಕೆ ಚೈನ್ ಹಾಕ್ಕೊಂಡು ಹೋಗಬೇಕು. ನೀವು ಲಾಕ್ ಸ್ಟಿಚ್ಚನ್ನು ಎಂಡಲ್ಲಿ ಹಾಕಬೇಕಾಗತ್ತೆ. ಮಾರ್ಜಿನ್ ಲೈನ್ ಇದೆ ನೋಡಿ, ಅಲ್ಲಿಗೇ ಎಂಡ್ ನಾಟ್ ಹಾಕೋಬೇಕು. ಈ ಕಡೆ ಆ ಕಡೆ ಎರಡು ಕಡೆ ಎಂಡ್ ನಾಟ್ ಹಾಕೋಬೇಕಾಗತ್ತೆ. ನೋಡಿ, ಇದು 2 ಕಲರ್ ದಾರ. ನೋಡಿ, ಸ್ವಲ್ಪ ಹಿಂದೆಯಿಂದ ಚೈನ್ ಹಾಕಿ ಕರೆಕ್ಟ್ ಆ ಲೈನಿಗೆ ಎಂಡ್ ನಾಟ್ ಅಲ್ಲ, ಲಾಕ್ ಚೈನ್ ಹಾಕಬೇಕು. ಲಾಕ್ ಚೈನ್ ಅಂದರೆ ಚಿಕ್ಕದಾಗಿ ಚೈನ್ ಹಾಕೋದಕ್ಕೇ ಲಾಕ್ ಚೈನ್ ಅಂತ ಹೇಳೋದು, ಬೇರೆ ಏನಿಲ್ಲ. ನೋಡಿ, ಈ ಥರ ಸೇಮ್ ಇದೇ ಥರನೇ ಚೈನ್ ಹಾಕ್ಕೊಳ್ತಾ ಬನ್ನಿ ಎಂಡ್ವರೆಗೂ. ನೋಡಿ, ಈಗ ಮಾರ್ಜಿನ್ ಲೈನಿಗೆ ಬರುವಾಗ ಕರೆಕ್ಟ್ ಲೈನ್ ಮೇಲೆ ಚೈನ್ ಹಾಕ್ಬಿಡಿ. ಸ್ವಲ್ಪ ಹಿಂದೆಯಿಂದ ಚೈನ್ ಹಾಕಿ ಅದ್ರ ಮೇಲೆ ಲಾಕ್ ಚೈನ್ ಹಾಕ್ಕೊಳ್ಳಿ ಆ ಲೈನ್ ಮೇಲೆ, ಆಗ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಮತ್ತು ನೀವು ಔಟರ್ ಲೈನಿಗೆ ಚೈನ್ ಆದರೂ ಹಾಕ್ಬೋದು, ಬೀಡ್ಸ್ ಆದರೂ ಹಾಕ್ಬೋದು, ನಿಮ್ಮ ಇಷ್ಟ. ನಾನು ಬೀಡ್ಸ್ ಹಾಕಿಬಿಟ್ಟು ತೋರಿಸ್ತೀನಿ. ಮತ್ತೇನು ಗೊತ್ತಾ, ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ದಾರೆ, 46 ಕ್ಲಾಸ್ ಹಾಕಿದ್ದೆ ನಾನು, 46 ಕ್ಲಾಸ್ ಹಾಕಿದ್ದೀರಲ್ಲ, 100 ಕ್ಲಾಸ್ ಇಲ್ವಲ್ಲ ಅಂತ ಮೆಸೇಜ್ ಮಾಡಿದರು. ಆ್ಯಕ್ಚುಲಿ ನಾನು 1 by 1 ಹಾಕ್ತಾ ಇರೋದಷ್ಟೇ. ನಾನು 100 ದಿನ ಆಗಿಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಹಾಕ್ತಾನೇ ಇದ್ದೀನಿ, ನಾನು ಆ್ಯಕ್ಟಿವಲ್ಲಿ ಇದ್ದೀನಿ. ನಾನು ಎಲ್ಲ ಕ್ಲಾಸನ್ನು ಹಾಕ್ತೀನಿ ಕೂಡ. ನೀವು ಸ್ಟಾರ್ಟಿಂಗಿಂದ ಕಲಿತಾ ಬರೋ ಅಷ್ಟರಲ್ಲಿ ನಂದು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಕ್ಲಾಸಸ್ಸು, ನೀವು ಕಲಿಬೋದು. ನಾನು ಬರೀ 100 ಕ್ಲಾಸ್ ಹಾಕಿಬಿಟ್ಟು ಅಲ್ಲಿಗೆ ನಿಲ್ಲಿಸಲ್ಲ. 100 ಕ್ಲಾಸ್ ಏನಿದೆ, ಬೇಸಿಕ್ ಸ್ಟಿಚ್ಚಸ್ಸು ನಾನು ಹೇಳಿದ್ನಲ್ಲ, ಜರ್ದೋಸಿಯಿಂದ ಹಿಡ್ದು ಮಿರರ್ ವರ್ಕು, ಬೀಡ್ಸ್ ವರ್ಕು, ಸಿಲ್ಕ್ ಥ್ರೆಡ್ ವರ್ಕು, ನೆಟ್ ಕ್ಲಾತ್ ಅಟ್ಯಾಚ್ ಮಾಡೋದು, ಪ್ಯಾಚ್ ವರ್ಕು, ಕಟ್ ವರ್ಕು, ಎಲ್ಲ ಕ್ಲಾಸ್ ಮುಗಿದು ಕೂಡ ನಾನು ಅಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ ಆರಿ ಕ್ಲಾಸನ್ನು. ಇನ್ನೂ ನೆಕ್ಸ್ಟ್ 3D ವರ್ಕು, 5D ವರ್ಕು, ಮತ್ತು ಬ್ರೂಚಸ್ ಹೇಗೆ ಹಾಕೋದು ಅಂತ ಎಲ್ಲ 1 by 1 ಕ್ಲಾಸ್ ಹೋಗ್ತಾನೇ ಇರುತ್ತೆ ನನ್ನ ಚಾನಲಲ್ಲಿ. ನಿಮಗೆ ಕಲೀಲಿಕ್ಕೆ ಏನು ಕೊರತೆ ಆಗೋದಿಲ್ಲ. ನಾನು ಕಲಿಸ್ತಾನೇ ಇರ್ತೀನಿ, ಎಂಡ್ವರೆಗೂ ಕಲಿಸ್ತಾನೇ ಇರ್ತೀನಿ. ನಾನೇನು ಕಲಿತಿದ್ದೀನೋ ಅದನ್ನೆಲ್ಲ ಕಲಿಸ್ತೀನಿ. ನಾನು ಕಲಿದೇ ಇರೋದನ್ನು ಕೂಡ ಕಲಿತಾದರೂ ನಿಮಗೆ ಕಲಿಸ್ತೀನಿ. ಯಾವುದು ಕೂಡ ಮಿಸ್ ಮಾಡ್ದೇ ನೋಡ್ತಾ ಇರಿ.
ಏನು ಕೂಡ ನಾನು ಮಿಸ್ ಮಾಡೋದಿಲ್ಲ. ನಿಮಗೆ ಕ್ಲಾಸಸ್ನೆಲ್ಲ ಕಂಪ್ಲೀಟಾಗಿ ಕೊಡ್ತೀನಿ. ಏನು ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಕೆಲವರೊಂದು 4-5 ಕ್ಲಾಸ್ ಹಾಕ್ಬಿಟ್ಟು ನೋಡಿದ್ದೀನಿ. ನಾನು ಫಸ್ಟ್ ಆನ್ಲೈನಲ್ಲೇ ಕಲ್ತಿದ್ದು ಒಂದು ತಮಿಳ್ ಚಾನಲ್ ನೋಡಿಬಿಟ್ಟು. ನನಗೊಂದು ಬೇರೆ ಭಾಷೆಗಳು ಬರ್ತಾ ಇದ್ದದ್ರಿಂದ ನನಗೆ ಸುಲಭ ಆಯಿತು ಕಲಿಯೋಕ್ಕೆ. ಆದರೆ ನಮ್ಮ ಕನ್ನಡದಲ್ಲಿ ನಾನು ತುಂಬ ಸರ್ಚ್ ಮಾಡಿ ನೋಡಿದೆ, ಯಾರೂ ಕೂಡ ಫ್ರೀ ಕ್ಲಾಸಸ್ಸನ್ನು ಹಾಕಿರಲಿಲ್ಲ ಆರಿ ವರ್ಕಲ್ಲಿ. ಎಲ್ಲೋ ಒಂದು ಸ್ವಲ್ಪ ಕ್ಲಾಸ್ ಹಾಕಿಬಿಟ್ಟು ಆಮೇಲೆ ದುಡ್ಡಿಗೋಸ್ಕರ ಅಂದರೆ ಆನ್ಲೈನ್ ಪೇಮೆಂಟ್ ತೊಗೊಂಬಿಟ್ಟು ಕ್ಲಾಸಸ್ನ ಕೊಡೋರೇ ಜಾಸ್ತಿ ಇದ್ದರು. ಫ್ರೀ ಕ್ಲಾಸಸ್ ಹಾಕೋರನ್ನ ಯಾರನ್ನೂ ನೋಡಲಿಲ್ಲ ನಾನು. ಅದಕ್ಕೋಸ್ಕರ ನಾನಾದರೂ ಫ್ರೀ ಕ್ಲಾಸ್ ಕೊಡೋಣ ನಮ್ಮ ಕನ್ನಡದವರಿಗೆ. ತಮಿಳ್ನವರು ಅಷ್ಟೊಂದು ಚಾನಲಲ್ಲಿ ಫ್ರೀ ಕ್ಲಾಸಸ್ ಕೊಡ್ತಾಯಿದ್ದಾರೆ. ಅಟ್ಲೀಸ್ಟ್ ಅವರು ಬೇಸಿಕ್ ಕ್ಲಾಸ್ ಆದರೂ ಕೊಡ್ತಾಯಿದ್ದಾರೆ, ಅಡ್ವಾನ್ಸ್ ಕೊಡಲಿಲ್ಲ ಅಂದ್ರೂ. ಮತ್ತು ಅಡ್ವಾನ್ಸ್ ಕ್ಲಾಸಿಗೆಲ್ಲ ಅವ್ರು ಪೇಮೆಂಟ್ ತೊಗೊಳ್ತಾ ಇದ್ದಾರೆ. ಬೇಸಿಕ್ ಆದರೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಬೇಸಿಕ್ ಆದರೂ ಕೊಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡ ಚಾನಲಲ್ಲಿ ಬೇಸಿಕ್ ಕ್ಲಾಸ್ ಕೂಡ ಯಾರೂ ಕೊಡ್ತಾ ಇಲ್ಲ. ಏನೋ ಒಂದು ಚಿಕ್ಕ ಪುಟ್ಟ ಅದು ಇದು ಟಿಪ್ಸು ಟ್ರಿಕ್ಸು ಹಾಕ್ತಾ ಇರ್ತಾರೆ. ನಾನು ಕಲಿಯೋಕ್ಕೆ ಫಸ್ಟ್ ತುಂಬ ಸರ್ಚ್ ಮಾಡಿದೆ, ನಂಗೆ ಸಿಗಲಿಲ್ಲ. ಯಾವುದೋ ಒಂದು ತಮಿಳ್ ಚಾನಲ್ ನೋಡಿ ಕಲಿತೆ. ತಮಿಳ್ ಚಾನಲಲ್ಲಿ ಕೂಡ ಎಲ್ಲ 1 by 1 ಕ್ಲಾಸ್ ಯಾವುದ್ರಲ್ಲೂ ಇರಲಿಲ್ಲ. ನಾನು ತುಂಬ ಚಾನಲ್ನ ಮಿಕ್ಸ್ ಮಾಡಿ ನೋಡಿ ಕರೆಕ್ಷನ್ ಮಾಡಿ ಎಲ್ಲ ಕಲ್ತಿದ್ದೆ. ಆ್ಯಕ್ಚುಲಿ ನಿಮಗೂ ಒಂದು ಬೇಸಿಕ್ ಗೊತ್ತಾದ ನಂತರ ನೀವೇ ಒಂದು ಆರ್ಟ್ ಅಂದರೆ ಕಲಿತಾ ಗೊತ್ತಾಗುತ್ತೆ ನಿಮಗೆ ಹೇಗೆ ಕಸ್ಟಮೈಸ್ ಮಾಡೋದು, ಬ್ಲೌಸ್ಗಳನ್ನ ಹೇಗೆ ಡಿಸೈನ್ ಮಾಡೋದು ಅಂತ. ಫಸ್ಟ್ ಬೇಸಿಕ್ ಕಲ್ತ್ಕೊಳ್ಳಿ. ಓಕೆ, ಇದೇ ಥರನೇ ಹಾಕ್ತಾ ಬನ್ನಿ ಸ್ಟಿಚ್ಚಸ್ಸು. ನೆಕ್ಸ್ಟು ಅದು ಫಿಲ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಹಾಕ್ತಾ ಬಂದೆ. ನೋಡಿ ನಾನು ಹೇಳ್ತಾ ಇರೋದು, ನನ್ನ ಮಾತಿನ ಕಡೆ ಗಮನ ಕೊಡೋದ್ರ ಜೊತೆ ವಿಡಿಯೋನೂ ನೋಡಿ, ಮಿಸ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಲ್ವ, ಲಾಸ್ಟ್ ಎಂಡಿಗೆ ಬರುವಾಗ ಚೈನನ್ನ ಕರೆಕ್ಟ್ ಲೈನಲ್ಲಿ ಹಾಕಬೇಡಿ, ಸ್ವಲ್ಪ ಹಿಂದೆಯಿಂದ ಹಾಕಿಬಿಟ್ಟು ಲೈನ್ ಮೇಲೆ ನೀವು ಲಾಕ್ ಸ್ಟಿಚ್ಚನ್ನು ಅಂದರೆ ಚಿಕ್ಕದಾಗಿ ಸ್ಟಿಚ್ಚನ್ನು ಹಾಕಿ ಫಿನಿಶಿಂಗ್ ಲೈನ್ ಕೊಡಬೇಕಾಗತ್ತೆ. ಆವಾಗಲೇ ಕರೆಕ್ಟ್ ಫಿನಿಶಿಂಗ್ ಬರೋದು. ಓಕೆ, ಎಲ್ಲಿ ಕೂಡ ಗ್ಯಾಪ್ ಬಿಡದೇ ಇರೋ ಹಾಗೆ ಹಾಕಿ. ಇದು ಪ್ಲೇನು ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಅಂದರೆ ಪ್ಲೇನ್ ಮ್ಯಾಟ್ ಸ್ಟಿಚ್ಚು ಬೇಸಿಕಲ್ಲಿ. ಇದು ನಿಮಗೆ ನೆಕ್ಸ್ಟ್ ಕ್ಲಾಸ್ ನಾನು ಎಂಬೋಸ್ಡ್ ಮ್ಯಾಟ್ ಫಿಲ್ಲಿಂಗ್ ತೋರಿಸ್ತೀನಿ. ನಾನು ಎಂಬೋಸ್ಡ್ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಲೀಫನ್ನ ಎಂಬೋಸ್ಡ್ ಆಗಿ ಹೇಗೆ ಹಾಕೋದು ಅಂತ ತೋರಿಸ್ದೆ ಅಲ್ವಾ, ಅದೇ ಥರ ಮ್ಯಾಟ್ ಫಿಲ್ಲಿಂಗಲ್ಲಿ ಹೇಗೆ ಎಂಬೋಸ್ಡ್ ಆಗಿ ಮ್ಯಾಟ್ ಫಿಲ್ಲಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಇದು ಫಸ್ಟ್ ಟೈಪು, ಅದು ಸೆಕೆಂಡ್ ಟೈಪು ಮ್ಯಾಟ್ ಫಿಲ್ಲಿಂಗಲ್ಲಿ. ನೋಡಿ ಎಣ್ಣಾಟ್ ಹಾಕಿ ಫಿನಿಶಿಂಗ್ ಮಾಡಿದೆ. ಇನ್ನು ನಾನು ಕಂಪ್ಲೀಟಾಗಿ ಫುಲ್ಲು ರೌಂಡಲ್ಲಿ ನಾನು ಬೀಡ್ಸ್ ಹಾಕ್ತೀನಿ. ಓಕೆ, ಬೀಡ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಹಾಕಿ ಮುಗಿಸ್ದೆ. ನೀವು ದೊಡ್ಡ ಬೀಡ್ಸ್ ಹಾಕೋದಾದರೆ ಸಿಂಗಲ್ ಬೀಡೇ ಹಾಕಬೇಕಾಗತ್ತೆ. ಶುಗರ್ ಬೀಡೆಲ್ಲ ಹಾಕೋದಾದರೆ 2 ಬೀಡು ಒಟ್ಟೊಟ್ಟಿಗೆ ಸ್ಟಿಚ್ ಮಾಡ್ಬೋದು. ಅದು ಬೀಡ್ಸ್ ವರ್ಕಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಅಂದರೆ ಹೀಗೆ ಬರುತ್ತೆ. ಓಕೆ, ಇದು ನೀವು ಔಟರ್ ಲೈನ್ ಏನು ಬೇಕಾದರೂ ಕೊಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.